5ನ ಟಾಪ್ 5th ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ಸ್ಯಾಂಡಲ್ವುಡ್ನಲ್ಲಿ ಆಗ್ತಿರುವಂತಹ ಒಂದು ಆಕ್ಚುಲಿ ಸಿಕ್ಕಾಪಟ್ಟೆ ಜೋರಾಗಿದೆ ಕಿಚ್ಚ ದಚ್ಚು ಫೈಟ್. ಸ್ಟಾರ್ಸ್ ವಾರ್ ನಡುವೆ ಹೈ ಲೆವೆಲ್ಗೆ ಹೋಗಿದೆ ಫ್ಯಾನ್ಸ್ ವಾರ್. ನಿಮ್ಮಣ್ಣ ಹಿಂಗೆ ನಮ್ಮ ಬಾಸ್ ಹಾಗೆ ಅಂತ ಫ್ಯಾನ್ಸ್ ಫೈಟ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಸುದೀಪ್ ಹೇಳಿಕೆಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ರು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು. ಈಗ ವಿಜಯಲಕ್ಷ್ಮಿಗೆ ಸುದೀಪ್ ಫ್ಯಾನ್ಗಳಿಂದ ಟಕ್ಕರ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದಚ್ಚು ಕಿಚ್ಚ ಫ್ಯಾನ್ಸ್ ವಾರ್ ಜೋರಾಗಿದೆ. ಹಳೆಯದ್ದನ್ನೆಲ್ಲ ಕೆಣಕ್ತಿದ್ದಾರಂತೆ, ಕೆಣಕಿ ಪೋಸ್ಟ್ ಹಾಕ್ತಿದ್ದಾರಂತೆ ಸುದೀಪ್ ಫ್ಯಾನ್ಸ್. ಆಕ್ಚುಲಿ ಡಿಸೆಂಬರ್ ತಿಂಗಳು ಅಂತಂದ್ರೆ ವರ್ಷಾಂತ್ಯ, ಹಬ್ಬಗಳ ಸಾಲು ಬರುತ್ತೆ, ಕ್ರಿಸ್ಮಸ್ ರಜಾ ಇರುತ್ತೆ, ಯಾವ್ದಾದ್ರು ಚಿತ್ರ ಬಿಡುಗಡೆ ಆದರೆ ಒಳ್ಳೆ ವಿಸಿಬಿಲಿಟಿ ಸಿಗುತ್ತೆ ಆ್ಯಂಡ್ ಮೂವಿಯ ಸಕ್ಸಸ್ಗೆ ಬೂಸ್ಟ್ ಮಾಡುತ್ತೆ ಅಂತ ಲಕ್ಕಿ ಮಂತ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಲಕ್ಕಿ ಮಂತಲ್ಲಿ ಸಿನಿಮಾ ರಿಲೀಸ್ ಆದರೆ ಚೆನ್ನಾಗಾಗುತ್ತೆ ಅನ್ನುವಂಥ ಈ ಟೈಮ್ನಲ್ಲಿ ಮಾರ್ಕ್ ಅನ್ನುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ರಿಲೀಸ್ ಆಗುತ್ತೆ. ಸೊ ಈ ರಿಲೀಸ್ ಆಗುವಂಥ ಟೈಮ್ನಲ್ಲಿ ಹುಬ್ಬಳ್ಳಿನಲ್ಲಿ ಸುದೀಪ್ ಅವರು ಹೇಳಿದಂಥ ಮಾತಿಗೆ ಈಗ ಕಿಚ್ಚ ದಚ್ಚು ಫೈಟ್ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಕೀರ್ತಿ ಪಾಟೀಲ್, ನಮ್ಮ ಫಿಲ್ಮ್ ಕರೆಸ್ಪಾಂಡೆಂಟ್. ಏನಿದು ಈ ರೀತಿಯಾದಂಥ ವಾರ್? ಇದು ಫಿಲ್ಮ್ ರಿಲೀಸ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಇದು ತಾರಕಕ್ಕೇರಿದ್ರೆ ಯಾವ ರೀತಿಯಾದಂಥ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥ ಯೋಚನೆ ಆಗ್ತದೆ? ನೋಡಿ ಆದರ್ಶಿ, ದರ್ಶನ್ ಹಾಗೂ ಸುದೀಪ್ ಇಬ್ಬರ ನಡುವಿನ ಫ್ಯಾನ್ಸ್ ವಾರ್ ಇರ್ಬೋದು, ಸ್ಟಾರ್ ವಾರ್ ಇರ್ಬೋದು, ಇದು ಹೊಸದೇನಲ್ಲ. ಮೆಜೆಸ್ಟಿಕ್ ಸಿನಿಮಾ ಯಾವಾಗ ಶುರುವಾಯಿತು ಅಂದಿನಿಂದ ಇವತ್ತಿನವರ ಒಂದು ಡೆವಿಲ್ ಇರ್ಬೋದು, ಮಾರ್ಕ್ ಸಿನಿಮಾ ಇರ್ಬೋದು, ಎರಡು ಕೂಡ ಈಗ ಕಂಟಿನ್ಯೂ ಆಗ್ತಿರುವಂಥದ್ದು. ಇದು ಕೇವಲ ಸ್ಟಾರ್ ವಾರ್ ಆಗಿ ಮಾತ್ರವಲ್ಲ, ಫ್ಯಾನ್ಸ್ ವಾರ್ ಆಗಿ ಕೂಡ ಮಾರ್ಪಾಡಾಗಿರುವಂಥದ್ದು. 2017ರಲ್ಲಿ ಯಾವಾಗ ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ವಿ ಆರ್ ನಾಟ್ ಫ್ರೆಂಡ್ಸ್ ಎನಿಮೋರ್, ವಿ ಆರ್ ಜಸ್ಟ್ ಆಕ್ಟರ್ಸ್ ವರ್ಕಿಂಗ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನೋ ಮೋರ್ ಸ್ಪೆಕ್ಯುಲೇಷನ್ಸ್ ಪ್ಲೀಸ್ ಅನ್ನುವಂಥ ಒಂದು ಟ್ವೀಟ್ ಇರಬಹುದು. ಕನ್ನಡ ಫಿಲ್ಮ್ ಆಕ್ಟರ್ಸ್ ಈ ಇಬ್ಬರು ಕುಚುಕುಗಳು ಏನಿದ್ದಾರೆ ಇವರು ಕೂಡ ದೂರ ಆಗ್ತಾರೆ. ಜೊತೆಗೆ ಎರಡು ಫ್ಯಾನ್ಸ್ ಗುಂಪು ಏನಂತ ಹೇಳ್ತೀವಿ, ಆಗ ಗಜಪಡೆ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಎಲ್ಲಿ ಮಾರ್ಕ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಆ ಒಂದು ಪಡೆ ಅಂತ ಹೇಳಿದ್ದಕ್ಕೆ ಯಾರಪ್ಪ ಇದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ, ಆ ಒಂದು ಪಡೆ ಅಂದರೆ ಗಜಪಡೆಗೆ ಹೇಳಿರ್ತಾರೆ ಅಂತ ಇವರು ಅಂದರೆ ದರ್ಶನ್ ಅಭಿಮಾನಿಗಳು ಅಂದ್ಕೊಂಡಿರುವಂಥದ್ದು. ಇದಕ್ಕೆ ಪೂರಕವಾಗಿ ಇದಕ್ಕೆ ರಿಯಾಕ್ಟ್ ಮಾಡಿರುವಂಥದ್ದು ವಿಜಯಲಕ್ಷ್ಮಿ ಅವರು. ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನದಾಗಿ ಫ್ಯಾನ್ ಬೇಸ್ ಇರುವಂಥದ್ದು ದರ್ಶನ್ ಹಾಗೂ ಸುದೀಪ್ ಅವರಿಗೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಸಿನಿಮಾ ಬಂದರೂ ಸಪೋರ್ಟ್ ಮಾಡೋದು ಅಲ್ಲಿ ಇರುವಂತಹ ಜನರು. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಸುದೀಪ್ ಅವರಿಗೆ ರಿಯಾಕ್ಷನ್ ಕೊಡುವಂಥ ರೀತಿಯಲ್ಲಿ, ದಾವಣಗೆರೆಯಲ್ಲಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಕೇರ್ ಮಾಡೋದಿಲ್ಲ, ಬೇಜಾರು ಮಾಡ್ಕೊಳೋದಿಲ್ಲ, ನೊಂದ್ಕೊಳೋದಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಹೇಳಿರುವಂತಹ ಒಂದು ಡೈಲಾಗ್ನ ಮತ್ತೆ ಅಭಿಮಾನಿಗಳಿಗೆ ಅವರ ರೂಪದಲ್ಲಿ ಹೇಳ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿ ದರ್ಶನ್ ಅವರು ಇದ್ದಾಗ ಯಾರು ಏನು ಮಾತಾಡೋದಿಲ್ಲ, ಆದರೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರೆ, ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಡ್ತಾರೆ, ಜೊತೆಗೆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬರುತ್ತೆ ಅನ್ನೋಂಥದ್ದನ್ನು ಅವರು ಕೂಡ ಹೇಳ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ಧನ್ವೀರ್ ಅವರು ಕೂಡ ಪೋಸ್ಟ್ ಮಾಡ್ತಾರೆ, ಕಾಡಲ್ಲಿ ಎಷ್ಟೇ ಪ್ರಾಣಿಗಳಿರ್ಬೋದು ಆದರೆ ಸಿಂಹನೇ ರಾಜ ಆಗಿರ್ತಾನೆ. ಅದೇ ರೀತಿಯಲ್ಲಿ ದರ್ಶನ್ ಅವರ ಜೊತೆಗಿನ ಒಂದು ಒಡನಾಟದ ಫೋಟೋ ಹಂಚ್ಕೊಂಡು ಒಂದು ಅದಕ್ಕೆ ಡೈಲಾಗ್ ಕೂಡ ಹಾಕ್ತಾರೆ. ಎಲ್ಲೋ ಒಂದು ಕಡೆ ಇಂಡಸ್ಟ್ರಿನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರುವಂಥದ್ದು, ಯಾಕಂದರೆ ಇಬ್ಬರು ಮೇರು ನಟರ ಬಗ್ಗೆ ಮಾತಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಇದು ಅವರ ವೈಯಕ್ತಿಕ ಅನ್ನುವಂಥ ವಿಚಾರದಲ್ಲಿ ಬೇರೆ ಕಲಾವಿದರು ಯಾರೂ ಸಹ ಮಾತಾಡ್ತಾ ಇಲ್ಲ. ಅದರ್ಶರಿ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಈ ಪೈರಸಿ ಅನ್ನುವಂತಹ ಒಂದು ವರ್ಡ್ ಏನಾದರೂ ಅವರು ಅಡ್ರೆಸ್ ಮಾಡಿದರೆ ಇಷ್ಟೆಲ್ಲ ದೊಡ್ಡದು ಆಗ್ತಾನೆ ಇರಲಿಲ್ಲ. ಶುಡ್ ಹ್ಯಾವ್ ಮೆನ್ಷನ್ಡ್ ದಟ್ ಅನ್ನುವಂಥದ್ದು ಅಭಿಮಾನಿಗಳ ಮಾತು ಕೂಡ, ಅಭಿಪ್ರಾಯ ಕೂಡ ಆಗ್ತಿರುವಂಥದ್ದು. ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಈ ಕುರಿತು ಮಾತನಾಡಿರುವಂಥದ್ದು. ಸುದೀಪ್ ಅವರ ಪರವಾಗಿ ಅವರ ಮನಸ್ಸಲ್ಲಿ ಏನಿತ್ತು ಆದರೆ ಬಾಯಲ್ಲಿ ಬರುವಂಥದ್ದು ಪೈರಸಿ ಅನ್ನೋದು ಹೇಳಿರಲಿಲ್ಲ. ಆದರೆ ಪೈರಸಿ ವಿಚಾರವಾಗಿ ಸುದೀಪ್ ಅವರು ಖಡಾಖಂಡಿತವಾಗಿ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಪಡೆ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಆ ಒಂದು ಪಡೆ ಮಾತ್ರ ಯಾವುದೇ ಸಿನಿಮಾ ಇರ್ಬೋದು, ಮಲ್ಟಿಸ್ಟಾರ್ ಸಿನಿಮಾ ಬಂದಾಗ ಇಂಟರ್ವಲ್ ಸಂದರ್ಭದಲ್ಲಿ ಅರ್ಧ ಸಿನಿಮಾ ಏನು ಮುಗ್ದಿರುತ್ತೆ ಆ ಪೂರ್ತಿ ಸಿನಿಮಾವನ್ನು ಅವರು ಟೆಲಿಕಾಸ್ಟ್ ಮಾಡಿಬಿಡ್ತಾರೆ. 22 ಆ್ಯಪ್ ಅನ್ನುವಂಥದ್ದಿದೆ, ಅದರಲ್ಲಿ ಪೈರಸಿ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಧನ್ಯವಾದಗಳು.